ಗರ್ಲ್ ಫ್ರೆಂಡು ಅವಳು ಹೊಟ್ಟೆಲಿರೋ ಮಗು ನಂದು ಅಂದಿದ್ಲು. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ DNA ಟೆಸ್ಟ್ ಮಾಡಿಸಿದ್ದು. ಗಾಟ್ ಇಟ್? ಎಲ್ರೂ ಕೇಳಿಸ್ಕೊಳ್ಳಿ ಸರಿಯಾಗಿ. ಆ ಹುಡುಗಿ ಹೊಟ್ಟೆಲಿರೋ ಮಗುವಿನ ತಂದೆ ನಾನೇ. ಏನೀಗ? ನನ್ನನ್ನೇ ಗಂಡ್ಸಲ್ಲ ಅಂತ್ಯ? ಅಜ್ಜಿ, ಅಮ್ಮ ಹೇಳ್ತಾ ಇದ್ರೆ ಇವಳು ಹೇಳ್ತಾ ಇರೋದನ್ನ, ನನ್ನನ್ನ ಗಂಡ್ಸಲ್ಲ ಅಂದ್ರೆ ಸುಮ್ಮನಿರಕ್ಕಾಗತ್ತಾ? ಏ ಕವಿತಾ, ನನ್ನನ್ನು ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು. ಅದನ್ನ ಬಿಟ್ಟು ಏನೇನೋ ಹೇಳ್ಬೇಡ. ಏನ್ ಅನ್ಕೊಂಡಿದ್ಯಾ ನೀನು? ಹೆಲ್ ವಿತ್ ಯು. ನಿನ್ನನ್ನು ಮದುವೆ ಆಗೋದು ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಟು ಮ್ಯಾರಿ ಯು. ಗೆಟ್ ಲಾಸ್ಟ್. ಅಲ್ಲ, ಆ ಮಗುವಿನಪ್ಪ ನೀನೇ ಅಂತ ಹೇಗೆ ಹೇಳ್ತೀಯಾ? ಯಾಕೆ ಅಂದ್ರೆ ನಾನು ಆ ಹುಡುಗಿನ ಮದುವೆ ಆಗಿದ್ದೆ ದೇವಸ್ಥಾನದಲ್ಲಿ. ನೋಡ್ ಕವಿತಾ, ನಾನಾಗ್ಲೇ ಅಪ್ಪ ಆಗಿದ್ದೀನಿ. DNA ಟೆಸ್ಟ್ ಸ್ಯಾಂಪಲ್ನ ಚೇಂಜ್ ಮಾಡಿದ್ರಿಂದಾಗಿ ಅದು ಗೊತ್ತಾಗಿಲ್ಲ ಅಷ್ಟೇ. ಅರೆ ರಚನಾ, ನೋಡು, ಇವಳೆ ನನ್ನ ಗರ್ಲ್ ಫ್ರೆಂಡು. ಬಾಯ್ಲಿ ಹೇಳು ಇವಳಿಗೆ, ನಿನ್ನ ಹೊಟ್ಟೆಲಿರೋ ಮಗು ನಂದೇ ಅಂತ. ಹೌದು, ನನ್ನ ಹೊಟ್ಟೆಲಿರೋ ಮಗು ಆಕಾಶ್ದೆ. ಸಾಕು ಮಾಮ್, ಡ್ಯಾಡ್, ಇಷ್ಟೆಲ್ಲ ಆದ್ಮೇಲೆ ಇರ್ಬೇಕಾ ನಾವು? ಬನ್ನಿ ಇಲ್ಲಿಂದ ಹೋಗೋಣ. ಇಂಥ ಹುಡುಗನ ಮದ್ವೆ ಆಗೋದಕ್ಕಿಂತ ಯಾವ್ದಾರು ಹಾಳ್ ಬಾವಿಗೆ ಬಿಡೋದ್ ಲೇಸು. ಛೇ, ಇರಮ್ಮ, ಒಂದ್ ನಿಮಿಷ, ಇದೆಲ್ಲ ಸುಳ್ಳು. ಏನ್ ತಮಾಷೆ ಅನ್ಕೊಂಡಿದ್ದೀರೇನ್ರಿ? ನಾನು ನೋಡ್ತೀನಿ ಈ ನಿಮ್ಮ ಮಗ ಆಕಾಶ್ ಮದುವೆ ಅದು ಹೇಗಾಗತ್ತೆ ಅಂತ. ಸರ್, ಒಂದ್ ನಿಮಿಷ, ನನ್ ಮಾತು ಕೇಳಿ ಪ್ಲೀಸ್. ಸರ್, ಏನ ಚಿಕ್ಕಮ್ಮ, ಹುಡುಗಿ ಕಡೆಯವರೆಲ್ಲ ಹಂಗೆ ಕೋಪಿಸ್ಕೊಂಡು ಹೋಗ್ತಾ ಇದಾರೆ? ಮಾತಾಡ್ಸಿದ್ರು ಮಾತೇ ಆಡ್ಲಿಲ್ಲ. ಎಲ್ಲ ಎಡವಟ್ಟಾಗೋಯ್ತು ಭವ.